ಕೆಂಪು ಸಮುದ್ರದಲ್ಲಿ ಅಮೆರಿಕದ ಆರ್ಭಟ, ಬಂಡುಕೋರರ ವಿರುದ್ಧ ಮೌನ ವಹಿಸಿದ ಭಾರತ, ಉಗ್ರರ ಅಟ್ಟಹಾಸಕ್ಕೆ ಯುಕೆ ಬ್ರೇಕ್. ಸ್ನೇಹಿತರೆ, ಕಳೆದ 2 ತಿಂಗಳಿಂದ ಕೆಂಪು ಸಮುದ್ರದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಾ. ಹೌದು, ಕೆಂಪು ಸಮುದ್ರದಲ್ಲಿ ಯೆಮೆನ್ ಬೆಂಬಲಿತ ಉಗ್ರರ ಅಟ್ಟಹಾಸಕ್ಕೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಅದರಲ್ಲಿಯೂ ಕೂಡ ಅಮೆರಿಕಕ್ಕೆ ದೊಡ್ಡ ಹೊಡೆತವೇ ಆಗಿದೆ. ಅದೇ ಕಾರಣಕ್ಕೆ ಇದೀಗ ಅಮೆರಿಕ, ಯುಕೆ ಸೇರಿ ಈ ಕೆಂಪು ಉಗ್ರರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಲು ಮುಂದಾಗಿವೆ. ಇದರಿಂದ ಹೌತಿ ಉಗ್ರರೇನಿದ್ದಾರೆ ಅವರು ಬಹುತೇಕ ತಣ್ಣಗಾಗುವ ಹಂತಕ್ಕೆ ಬಂದಿದ್ದಾರೆ. ಆದರೆ ಇದೆಲ್ಲವೂ ಆಗುತ್ತಿದ್ರೂ ಕೂಡ ಭಾರತ ಮಾತ್ರ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ತಿಲ್ಲ. ಭಾರತ ಸೈಲೆಂಟ್ ಆಗಿದೆ. ಭಾರತದ ಮೇಲೆ ಅಥವಾ ಭಾರತಕ್ಕೆ ಬರುವಂತಹ ಹಡಗುಗಳ ಮೇಲೆ ದಾಳಿ ಆದರೂ ಕೂಡ ಭಾರತ ಸೈಲೆಂಟ್ ಆಗಿ ಇರೋದು ಯಾಕೆ? ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಕೆಂಪು ಸಮುದ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನೀವು ಹಲವು ದಿನಗಳಿಂದ ಗಮನಿಸಿರಬಹುದು. ಯೆಮೆನ್ ಬೆಂಬಲಿತ ಹೌತಿ ಉಗ್ರರ ಅಟ್ಟಹಾಸಕ್ಕೆ ಯಾವ ರೀತಿ ಇಡೀ ಕೆಂಪು ಸಮುದ್ರ ರಕ್ತಮಯವಾಗಿತ್ತು ಅನ್ನುವಂಥದ್ದು ಗೊತ್ತಿರುವಂತಹದ್ದೇ. ಕೇವಲ 6 ವಾರದಲ್ಲಿ 27 ಹಡಗುಗಳನ್ನು ನಾಶ ಮಾಡಿದ್ದು ಇದೇ ಉಗ್ರರು. ಇದನ್ನು ಕುರಿತು ಮಾತನಾಡಿದಂತಹ ಇಸ್ರೇಲ್ ಒಂದು ಮಾತನ್ನು ಹೇಳಿತ್ತು. ಇದೊಂದು ಯುದ್ಧ ಪ್ರೇರಿತ ದಾಳಿ ಎಂದಿತ್ತು. ಅದಾದ ಮೇಲೆ ಅಮೆರಿಕ ಏನಿದೆ ಅದು ಕೂಡ ಇಂತಹ ಒಂದು ಅಂದರೆ ಆ ಉಗ್ರರನ್ನು ಮಟ್ಟ ಹಾಕಲು ಎಂಟ್ರಿ ಕೊಟ್ಟಿತ್ತು. ಅದಾದ ಮೇಲೆ ಕಂಬೈನ್ಡ್ ಪಡೆ ಕೂಡ ಎಂಟ್ರಿ ಹಾಕಿತ್ತು. ಈ ಕಂಬೈನ್ಡ್ ಪಡೆಯಲ್ಲಿ ಬಹು ರಾಷ್ಟ್ರಗಳಿರ್ತವೆ. ಅದರಲ್ಲಿ ಭಾರತ ಕೂಡ ಒಂದಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಈಗಲೂ ಅದೇ ಪರಿಸ್ಥಿತಿ ಮುಂದುವರೆದಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಕೂಡ ಭಾರತವನ್ನು ಟಾರ್ಗೆಟ್ ಮಾಡಿ ಕೆಲವೊಂದು ದಾಳಿಗಳು ನಡೆದಿದ್ವು ಎನ್ನುವಂತಹ ಮಾತುಗಳು ಕೇಳಿದ್ವು. ಆದರೆ ಇಲ್ಲಿ ನಿಮಗೆ ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕು. ಅದೇನೆಂದರೆ, ಈ ವಿಚಾರದಲ್ಲಿ ಭಾರತವನ್ನು ಇನ್ನಿಲ್ಲದ ರೀತಿ ಎಳೆದು ತಂದಿದ್ದು ಅಮೆರಿಕ ಅನ್ನುವಂಥದ್ದು ನಾನು ಇಂದಿನ ವಿಡಿಯೋದಲ್ಲೂ ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೆ. ಏನಂದರೆ, ಡಬಲ್ ಗೇಮನ್ನು ಮಾಡಿತ್ತು ಅಮೆರಿಕ ಅನ್ನುವಂಥದ್ದು. ಹೌದು ಸ್ನೇಹಿತರೆ, ಇರಾನ್ ಅಥವಾ ಯೆಮೆನ್ ಬೆಂಬಲಿತ ಈ ಉಗ್ರಗಾಮಿಗಳೇನಿದ್ದಾರೆ ಅಥವಾ ಉಗ್ರರೇನಿದ್ದಾರೆ ಅವರು ಭಾರತದ ಹಡಗಿನ ಮೇಲೆ ದಾಳಿಯನ್ನು ಮಾಡಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದು ಇದೇ ಅಮೆರಿಕ. ಅದು ಕೂಡ ಸಾಯಿಬಾಬಾ ಎನ್ನುವಂತಹ ಹಡಗಿನ ಮೇಲೆ ದಾಳಿ ಮಾಡಿದ್ದಾರೆ, ಅದು ಭಾರತಕ್ಕೆ ಸೇರಿದ್ದು ಎನ್ನುವಂತಹದ್ದನ್ನು ಹೇಳಿತ್ತು. ಅದನ್ನು ನಂಬಿ ಭಾರತ ಏನಾದರೂ ಹೋಗಿದ್ದಿದ್ರೆ ಅಂದರೆ ಯುದ್ಧದ ಪರಿಸ್ಥಿತಿನೇ ಬದಲಾಗಿರೋದು. ಮೇ ಬಿ ಇವತ್ತಿಗೆ 3ನೇ ಮಹಾಯುದ್ಧ ನಡೀತಿತ್ತೇನೋ. ಬಟ್ ಆದರೆ ಭಾರತ ಅಂತಹದ್ದೊಂದು ಎಡವಟ್ಟನ್ನು ಮಾಡಲಿಲ್ಲ. ಏನಿದು ಈ ಸಾಯಿಬಾಬಾ ಹಡಗು ವಿವಾದ ಅಂದರೆ ಈ ಕೆಂಪು ಸಮುದ್ರದಲ್ಲಿ ಈ ಉಗ್ರರೇನಿದ್ದಾರೆ ಅವರು ಸಾಯಿಬಾಬಾ ಎನ್ನುವಂತಹ ಹಡಗಿನ ಮೇಲೆ ದಾಳಿಯನ್ನು ಮಾಡಿದರು. ಇದು ಭಾರತಕ್ಕೆ ಸೇರಿದ್ದು ಅಂತ ಅಮೆರಿಕ ಹೇಳಿತು. ಆದರೆ ಭಾರತಕ್ಕೆ ಸಂಬಂಧಿಸಿದ್ದಲ್ಲ, ಭಾರತದಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ಹಡಗಾಗಿತ್ತು. ಅಂದರೆ ನಿಮಗೆ ಗೊತ್ತಿರಲಿ, ಯಾವುದೇ ಹಡಗನ್ನು ಹಲವು ದೇಶಗಳಲ್ಲಿ ರಿಜಿಸ್ಟರ್ ಆಗುತ್ತೆ. ಅದೇ ರೀತಿ ಭಾರತದಲ್ಲಿ ಹಡಗು ರಿಜಿಸ್ಟರ್ ಆಗಿತ್ತು ಎನ್ನುವಂತಹ ಮಾತನ್ನು ಹೇಳಿದರು. ಸೊ ಭಾರತ ಕೂಡ ಸೈಲೆಂಟ್ ಆಗಿತ್ತು. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತು. ಈ ಯುದ್ಧದಿಂದ ಆದಷ್ಟು ದೂರ ಇರುವಂಥ ಕೆಲಸವನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದಾದ ಬಳಿಕ ಆದಂತಹ ಬೆಳವಣಿಗೆಗಳು ನಿಮಗೆ ಗೊತ್ತಿದೆ. ಅಂದರೆ ಎಲ್ಲಿ ಕೆಂಪು ಸಮುದ್ರದಲ್ಲಿ ನಡೀತಿದ್ದಂತಹ ಈ ದಾಳಿಗಳು ಸಡನ್ನಾಗಿ ನಮ್ಮ ಅರಬ್ಬಿ ಸಮುದ್ರಕ್ಕೆ ಎಂಟ್ರಿ ಆಗುತ್ತೆ. ಅರಬ್ಬಿ ಸಮುದ್ರದಲ್ಲೂ ಅದರಲ್ಲೂ ಕೂಡ ಗುಜರಾತ್ನಿಂದ ಒಂದು 200 ಕಿಲೋಮೀಟರ್ ಇರುವಂತಹ ಒಂದು ಕರಾವಳಿ ಪ್ರದೇಶದಲ್ಲಿ ಭಾರತಕ್ಕೆ ಬರುತ್ತಿದ್ದಂತಹ ಜಪಾನ್ ಒಡೆತನದ ಒಂದು ಹಡಗಿನ ಮೇಲೆ ದಾಳಿ ಕೂಡ ಆಗುತ್ತೆ. ಅದನ್ನು ಕೂಡ ಗಮನಿಸಿದ್ವಿ. ಬಟ್ ಆ ಸಮಯದಲ್ಲಿ ಭಾರತ ರಿಯಾಕ್ಟನ್ನು ಮಾಡಿತ್ತು. ಅಂದರೆ ನಮ್ಮ INS ನೌಕೆಗಳೇನಿದೆ ಅವುಗಳನ್ನು ಅಲ್ಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತು, ಅಲ್ಲಿರುವವರನ್ನು ರಕ್ಷಣೆ ಮಾಡ್ತು. ಅದೆಲ್ಲವೂ ಆದ ಮೇಲೆ ಭಾರತದ ಹಡಗುಗಳೇ ಇದೀಗ ನಮ್ಮ ಹಿಂದೂ ಮಹಾಸಾಗರದಲ್ಲಿ ರಕ್ಷಣೆಗೆ ಸಂಚಾರ ಮಾಡ್ತಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇದೆಲ್ಲವೂ ಒಂದು ರೀತಿಯ ವಿಚಾರ. ಅಂದರೆ ಭಾರತವನ್ನು ಇನ್ನಿಲ್ಲದ ರೀತಿಯಲ್ಲಿ ಅಥವಾ ಭಾರತವನ್ನು ಯುದ್ಧಕ್ಕೆ ಕರೆತರುವಂತಹ ತಂತ್ರವನ್ನು ಮಾಡ್ತು. ಇನ್ನು ಇದಷ್ಟೇ ಅಲ್ಲದೆ ಇದೀಗ ಮತ್ತೆ ಅದೇ ಯಾವುದೋ ಕೆಂಪು ಸಮುದ್ರ ಏನಿದೆ ಅಲ್ಲಿಗೆ ಕೂಡ ಈಗ ಅಮೆರಿಕ ಮತ್ತು UK ಸೇರಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾವೆ. ಆದರೆ ಭಾರತ ಮಾತ್ರ ಎಂಟ್ರಿ ಕೊಟ್ಟಿಲ್ಲ. ಆದರೆ ಭಾರತ ಒಂದು ಮಾತನ್ನು ಹೇಳಿದೆ, ಅಮೆರಿಕಕ್ಕೆ ಸಪೋರ್ಟ್ ಕೊಡುವಂತಹ ಮಾತನ್ನು ಹೇಳಿದೆ. ಅದಕ್ಕೆ ರೀಸನ್ ಕೂಡ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇರಾನ್ ಮತ್ತು ಭಾರತದ ಸಂಬಂಧ ಅಷ್ಟು ಚೆನ್ನಾಗಿ ಇಲ್ಲದೇ ಇರಬಹುದು, ಆದರೆ ಅಷ್ಟು ರೀತಿಯಲ್ಲಿ ಕೆಟ್ಟಿಲ್ಲ. ಸೊ ಆ ಕಾರಣದಿಂದ ರಾಜತಾಂತ್ರಿಕ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡಿದ್ದು ಇದೀಗ ಭಾರತ ಅದರ ಮೇಲೆ ದಾಳಿಯನ್ನು ಮಾಡಿಲ್ಲ. ಇನ್ನು ಸ್ನೇಹಿತರೆ, ಇದೀಗ ದಾಳಿಯನ್ನು ಏನು ಮಾಡ್ತಾ ಇದೆ ಈ USA ಅಂದರೆ ಅಮೆರಿಕ ಇರಬಹುದು, UKಗಳಿರಬಹುದು, ಇದರಿಂದ ಯೆಮೆನ್ ಸಂಪೂರ್ಣವಾಗಿ ಅಂದರೆ ಯೆಮೆನ್ ಬೆಂಬಲಿತ ಉಗ್ರರು ಅಥವಾ ಹೌತಿ ಉಗ್ರರೇನಿದ್ದಾರೆ ಇವರು ಇನ್ನಿಲ್ಲದ ರೀತಿಯಲ್ಲಿ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿಮಗೆ ಗೊತ್ತಿರಲಿ, ಯೆಮೆನ್ ಎನ್ನುವಂತಹ ದೇಶ ಅತಿ ಬಡ ರಾಷ್ಟ್ರವಾಗಿದ್ದು ನಿರುದ್ಯೋಗ ಮತ್ತು ಹಸಿವು
ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ತತ್ತರಿಸಿ ಹೋಗಿದೆ. ಅದಕ್ಕಾಗಿ ಅಲ್ಲಿನ ಜನಗಳೇನಿದ್ದಾರೆ ಅವರು ಬೇರೆ ದೇಶಗಳಿಗೆ ಹೋಗಿ ದುಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೂ ಕೆಲವರು ಈ ಕಡಲ್ಗಳ್ಳರಾಗಿ ಪರಿವರ್ತನೆಯನ್ನು ಹೊಂದಿದ್ದು ಬೇರೆ ದೇಶಗಳ ಹಡಗನ್ನು ಲೂಟಿ ಮಾಡಿ ಬದುಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಗೊತ್ತಿರಲಿ, ಯೆಮೆನ್ ಮತ್ತು ಸೌದಿ ಅರೇಬಿಯಾದ ನಡುವೆ ಆಗುವಂತಹ ವಿಚಾರವೇನಿಲ್ಲ. ಅಂದರೆ ಸೌದಿ ಅರೇಬಿಯಾ ಮತ್ತು ಯೆಮೆನ್ಗೆ ಯಾವಾಗಲೂ ಕೂಡ ಜಗಳವನ್ನು ತಂದಿಡುವಂಥ ಕೆಲಸವನ್ನು ನಡೀತಾ ಇರುತ್ತೆ. ಅಂದರೆ ಸೌದಿಗೆ ಯೆಮೆನ್ನ ಕಂಡ್ರೆ ಆಗಲ್ಲ, ಯೆಮೆನ್ಗೆ ಸೌದಿಯನ್ನು ಕಂಡ್ರೆ ಆಗೋದಿಲ್ಲ. ಅದನ್ನು ಅಮೆರಿಕ ಸಂಪೂರ್ಣವಾಗಿ ಬಳಸ್ಕೊಳ್ತಿತ್ತು. ಈ ಯೆಮೆನ್ ಬೆಂಬಲಿತ ಜನಗಳೇನಿದ್ದಾರೆ ಅಥವಾ ಉಗ್ರರೇನಿದ್ದಾರೆ ಅವ್ರನ್ನ ಮಟ್ಟ ಹಾಕೋಕ್ಕೆ ಈ ಸೌದಿ ಅರೇಬಿಯಾನ ಬಳಸ್ಕೊಳ್ತಿತ್ತು. ಬಟ್ ರೀಸೆಂಟಾಗಿ ಚೀನಾ ಅವರಿಬ್ಬರನ್ನು ಒಂದು ಮಾಡುವಂಥ ಕೆಲಸ ಮಾಡಿತ್ತು. ಆ ಕಾರಣದಿಂದ ಇದೀಗ ಅಮೆರಿಕ ನೇರವಾಗಿ ಇಳಿದಿದೆ. ಒಂದು ವೇಳೆ ಇಳಿದಿರಲಿಲ್ಲ ಅಂದಿದ್ರೆ, ಅಂದರೆ ಸೌದಿ ಅರೇಬಿಯಾ ಮತ್ತು ಯೆಮೆನ್ ಏನಾದರೂ ಒಂದಾಗಿರಲಿಲ್ಲ ಅಂದರೆ ಅಮೆರಿಕ ಮಾಡ್ತಿದ್ದಂಥ ಕೆಲಸ ನಮ್ಮೆಲ್ಲರಿಗೂ ಗೊತ್ತು. ಸೌದಿ ಅರೇಬಿಯಾದ ಭುಜದ ಮೇಲೆ ಗನ್ನಿಟ್ಟು ಆರಿಸುವಂಥ ಕೆಲಸವನ್ನು ಮಾಡ್ತಿತ್ತು. ಬಟ್ ಈಗ ಅವಕಾಶ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಅದೇನಾದರೂ ಆಗಲಿ ಸ್ನೇಹಿತರೆ, ಇದೀಗ ಅಂದರೆ ಕೆಂಪು ಸಮುದ್ರದಲ್ಲಿ ಆಗಿರುವಂತಹ ಒಂದು ಬದಲಾವಣೆ ಅಂದರೆ ಈ ಹೌತಿ ಉಗ್ರರ ಅಟ್ಟಹಾಸಕ್ಕೆ ಅಮೆರಿಕ ಮತ್ತು UK ಬ್ರೇಕ್ ಆಗ್ತಾ ಇದೆ. ಭಾರತ ಸೈಲೆಂಟ್ ಆಗಿದೆ. ಆದರೂ ಕೂಡ ಅಮೆರಿಕಕ್ಕೆ ಇನ್ನಿಲ್ಲದ ರೂಪದಲ್ಲಿ ಅಂದರೆ ಹಿಂಬದಿಯಿಂದ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ರಾಜತಾಂತ್ರಿಕ ಸಂಬಂಧ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.